ಕರ್ನಾಟಕ ಲೋಕಸೇವಾ ಆಯೋಗದಿಂದ ನೇರ ನೇಮಕಾತಿಗೊಂಡು ಯಶಸ್ವಿಯಾಗಿ ತರಬೇತಿ ಪೂರೈಸಿರುವ 21 ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ನಿಷ್ಠೆ ದಕ್ಷತೆಯ ಪ್ರತಿಜ್ಞಾವಿಧಿ ಬೋಧಿಸಿದರು. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಲ್ಲ ಪದವೀಧರರಿಗೂ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸುವ ಅವಕಾಶ ದೊರಕುವುದಿಲ್ಲ. ನೀವೆಲ್ಲರೂ ಪ್ರತಿಭಾವಂತರು ಮತ್ತು ಅದೃಷ್ಟವಂತರಾಗಿದ್ದೀರಿ. ಕೃಷಿ ವಿಜ್ಞಾನ, ಇಂಜಿನಿಯರಿಂಗ್ ಮತ್ತು ಅರಣ್ಯಶಾಸ್ತ್ರವನ್ನೇ ಅಭ್ಯಾಸ ಮಾಡಿ ಪದವಿ ಪಡೆದವರು ಆಗಿದ್ದೀರಿ. ನೀವೆಲ್ಲರೂ ಯಾವುದೇ ಆಮಿಷಕ್ಕೆ ಒಳಗಾಗದೆ ಅರಣ್ಯ ಮತ್ತು ಅರಣ್ಯ ಸಂಪನ್ಮೂಲ ಹಾಗೂ ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ ಅತ್ಯಂತ ಮಹತ್ವದ ಇಲಾಖೆಯಾಗಿದ್ದು, ಪ್ರಕೃತಿ, ಪರಿಸರ, ಪಕ್ಷಿ ಸಂಕುಲ, ಪ್ರಾಣಿ ಸಂಕುಲ ಮತ್ತು ಕೀಟ ಸಂಕುಲ ಉಳಿಸುವ ಅವಕಾಶ ನಿಮಗಿದೆ. ಕಾಡನ್ನು ಕಾಪಾಡಿ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸಲು ಶ್ರಮಿಸಿರಿ ಎಂದು ಹೇಳಿದ್ದಾರೆ. ಇನ್ನು ನೂತನ ಎಸಿಎಫ್ಗಳು ವೃಕ್ಷ ಸಂರಕ್ಷಣೆ, ವೃಕ್ಷ ಸಂವರ್ಧನೆಗೆ ಕಾಯ, ವಾಚ, ಮನಸ, ಶ್ರದ್ಧೆ ಮತ್ತು ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತೇವೆ ಎಂದು ದೇವರ ಹೆಸರಲ್ಲಿ ಪ್ರಮಾಣ ವಚನ ಕೂಡ ಸ್ವೀಕರಿಸಿದರು. ಎಂಬ ಹೆಸರಿನ ನಾನು ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಉಳ್ಳವರಾಗಿ ಸ್ವಯಂ ಇಚ್ಛೆಯಿಂದ ಅರ್ಜಿ ಸಲ್ಲಿಸಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಆಯ್ಕೆಯಾಗಿದ್ದು ಅರಣ್ಯ ಮತ್ತು ಅರಣ್ಯ ಉತ್ಪನ್ನಗಳ ಸಂರಕ್ಷಣೆಗೆ ಬದ್ಧನಾಗಿರುತ್ತೇನೆ. ನಾನು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಅರಣ್ಯ ಸಂರಕ್ಷಣಾ ಕಾಯ್ದೆ 1963, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅರಣ್ಯ ಸಂರಕ್ಷಣೆ ಮಾಡಬೇಕು, ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು. ಎಲ್ಲೆಲ್ಲಿ ಜೀವ ವೈವಿಧ್ಯಮಯ ತಾಣಗಳಿದ್ದಾವೆ ಆ ತಾಣಗಳ ಸಂರಕ್ಷಣೆ ಮಾಡಬೇಕು. ಜೊತೆಯಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕು. ವನ್ಯಜೀವಿಗಳು ಪ್ರಕೃತಿ ಪರಿಸರದ ಸಮತೋಲನ ಕಾಪಾಡುವಂಥ ಒಂದು ಜವಾಬ್ದಾರಿ, ಮಹತ್ತರವಾದಂಥ ಪಾತ್ರ ವನ್ಯಜೀವಿಗಳು ಮಾಡ್ತಾರೆ. ಹೀಗಾಗಿ ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಭಾಳ ಅತ್ಯಂತ ಸಂಪದ್ಭರಿತವಾದಂಥ ಒಂದು ರಾಜ್ಯ ಇದೆ. ಅದರಲ್ಲಿ ವಿಶೇಷವಾಗಿ ಅರಣ್ಯದಲ್ಲಿ ಮತ್ತು ವನ್ಯಜೀವಿಗಳಲ್ಲಿ ಪಶ್ಚಿಮ ಘಟ್ಟ ಇದೆ, ನೀವೆಲ್ಲ ಅಧ್ಯಯನ ಮಾಡಿರ್ಬೋದು. ಅಲ್ಲಿರುವಂಥ ಜೀವ ವೈವಿಧ್ಯಮಯ ತಾಣಗಳಿದ್ದಾವೆ, ಅನೇಕ ಪ್ರಭೇದಗಳ ಕೀಟಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ, ಶುಲಾ ಫಾರೆಸ್ಟ್ ಇದೆ, ಅನೇಕ ನದಿಗಳ ಮೂಲ ಇದೆ. ಹಾಗೆ ಅನೇಕ ನಮ್ಮಲ್ಲಿ ವನ್ಯಜೀವಿ ಇವತ್ತು ಅಭಯಾರಣ್ಯಗಳಿದ್ದಾವೆ, ಇಲ್ಲಿ ರಾಷ್ಟ್ರೀಯ ವನಗಳಿದ್ದಾವೆ, ಹುಲಿ ಸಂರಕ್ಷಿತ ಪ್ರದೇಶಗಳಿದ್ದಾವೆ. ಇವತ್ತು ನಾವು ವನ್ಯಜೀವಿಯಲ್ಲಿ ನಂಬರ್ 1 ಇದ್ದೇವೆ. ಆನೆಯಲ್ಲಿ, ಹುಲಿಯಲ್ಲಿ ನಾವು ನಂಬರ್ 2 ಇದ್ದೇವೆ. ಸೊ ಹೀಗಾಗಿ ಇವೆಲ್ಲ ಜವಾಬ್ದಾರಿ, ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಿ. ಮತ್ತು ಇವತ್ತಿನ ಈ ಒಂದು ವಾತಾವರಣದಲ್ಲಿ ಸಹಿತ ಒಳ್ಳೆ ಕೆಲಸ ಮಾಡಬೇಕು ಅನ್ನೋಂಥದ್ದು. ಏನು ಮಾಡಿದರೂ ನಿಮಗೆ ನಮ್ಮ ಕಾನ್ಷಿಯಸ್ ಪ್ರಕಾರ ಕೆಲಸ ಮಾಡಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಜನರ ಒಳಿತಿಗಾಗಿ ಕೆಲಸ ಮಾಡಬೇಕು. ದೊಡ್ಡ ಮಟ್ಟದಲ್ಲಿ ಒಂದು ಅವಕಾಶ ಇದೆ. ಈಗ ನೋಡಿ, ಮೀನಾಕ್ಷಿ ನೇಗಿಯವರು